ವೀಕ್ಷಕರೇ, ಮುಂದಿನ ವಾರ ಹೇಗಿರುತ್ತೆ, ವಾರದ ವಿಶೇಷತೆ ಏನು, ಈ ಎಲ್ಲ ವಿಚಾರವನ್ನ ನಿಮಗೆ ತಿಳಿಸ್ತಾ, ಜೊತೆಗೆ ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತನಾಡಬಹುದು. ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಇದರ ಜೊತೆಗೆ ಕೊನೆಯ ಹಂತದಲ್ಲಿ ಎಲ್ಲರೂ ಹೇಳಿಕೊಳ್ಳಬಹುದಾದಂತಹ ಮಂತ್ರ ಯಾವುದು, ಅದರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀವಿ. ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲನೇದಾಗಿ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ಕಾರ್ಯಕ್ರಮ ಶುರು ಮಾಡೋದೇ ಒಂದು ಒಳ್ಳೆ ಮಾತಿನಿಂದ. ಕಾರ್ಯಕ್ರಮವೂ ಕೂಡ ಶುಭವಾಗಿರುತ್ತೆ. ಸೊ ಕೇಳುವವರು ಕೂಡ ಹಿತವಾಗಿ ಆ ಒಂದು ಒಳ್ಳೆ ಮಾತನ್ನ ಕೇಳಿ ತಮ್ಮ ದಿನಚರಿಯನ್ನ ಶುರು ಮಾಡಲಿ ಅಂತ ಯಾವ ರೀತಿಯ ಮಾತನ್ನ ಇವತ್ತು ಹೇಳ್ತಾ ಇದ್ದೀರಿ, ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನಃ ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚಿಯ ಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧ ಯಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಶುಭೋದಯ, ಶುಭ ಬೆಳಕು. ಈ ವಾರ ಪ್ರಾರಂಭ ಮಾಡೋ ಮುನ್ನ ನಾವು ಅನುಸರಿಸಬೇಕಾದ, ಅರ್ಥ ಮಾಡಿಕೊಂಡು ಸಾಗಬೇಕಾದ ಒಳ್ಳೆಯ ಮಾತು ಗಮನಿಸಿ. ಪರನಿಂದಾಸು ಪಾಂಡಿತ್ಯಂ ಸ್ವೇಸು ಕಾರ್ಯೇಷು ಅನುದ್ಯಮಃ ಪ್ರದ್ವೇಷಶ್ಚ ಗುಣಜ್ಞೇಷು ಪಂಥಾನೋ ಹ್ಯಾಪದಾತ್ರಯ ಅಂತ. ಆಪತ್ತಿಗೆ 3 ದಾರಿಗಳಂತೆ. ಏನು? ಪರನಿಂದಾಸು ಪಾಂಡಿತ್ಯಂ, ಇನ್ನೊಬ್ಬರನ್ನ ಬೈಲಿಕ್ಕೆ, ಇನ್ನೊಬ್ಬರನ್ನ ತೆಗಳಲಿಕ್ಕೆ ಸರ್ವ ಪಾಂಡಿತ್ಯವನ್ನು ಬಳಸ್ತಕ್ಕಂಥದ್ದು. ನಾವು ಓದಿರೋ ಡಿಗ್ರಿ, ಸರ್ಟಿಫಿಕೇಟ್ಸು, PhD, ಮತ್ತೊಂದು ಇನ್ನೇನೇನು ಡಬಲ್ ಡಿಗ್ರೀಸ್ ಆಗಿದೆಯೋ ಈ ಎಲ್ಲ ಪಾಂಡಿತ್ಯವನ್ನು ಉಪಯೋಗಿಸ್ತಾ ಇದ್ದೀವಿ. ಯಾಕಾಗಿ ಅಂದರೆ ಇನ್ನೊಬ್ಬರನ್ನ ನಿಂದೆ ಮಾಡಲಿಕ್ಕೆ, ಇನ್ನೊಬ್ಬರನ್ನ ಟೀಕೆ ಮಾಡಲಿಕ್ಕೆ, ಇನ್ನೊಬ್ಬರ ಕೆಲಸಗಳಲ್ಲಿ ಹುಳುಕನ್ನು ಹುಡುಕಲಿಕ್ಕೆ. ಒಂದು ಮನೆಯಿಂದ ಪ್ರಾರಂಭವಾಗುತ್ತೆ. ಒಂದು ಟೀ ಮಾಡಿದರೆ ಅದರಲ್ಲಿ ಏನು ಇಷ್ಟು ಕಡಿಮೆ ಇದೆ, ಅಷ್ಟು ಜಾಸ್ತಿ ಆಗಿದೆ, ಇಲ್ಲಿಂದ ಶುರುವಾಗುತ್ತೆ. ಟೀಕಿಸಬೇಕು ಅಂತಿದ್ದರೆ ಬುದ್ಧಿ ತುಂಬ ಶಾರ್ಪ್ ಆಗಿಬಿಡುತ್ತೆ. ಬೇರೆದಕ್ಕೆ ನೆನಪಿನ ಶಕ್ತಿ ಇರೋದಿಲ್ಲ ನಮಗೆ. ಎಕ್ಸಾಮ್ ಅಲ್ಲಿನೋ ಬರೀಲಿಕ್ಕೆ ಅಥವಾ ಇನ್ಯಾವುದೋ ತಿಳಿಸಿ ಮಂಡನೆ ಮಾಡಲಿಕ್ಕೆ, ಇಂಥದಕ್ಕೆಲ್ಲ ಮರ್ತು ಹೋಗ್ಬಿಡುತ್ತೆ. ಆದರೆ ಇನ್ನೊಬ್ಬರನ್ನ ಅನ್ನಲಿಕ್ಕೆ, ಇನ್ನೊಬ್ಬರನ್ನ ಆಡಿಕೊಳ್ಳಿಕ್ಕೆ ಮಾತ್ರ ಯಾವ್ಯಾವತ್ತಿನ ಫಂಕ್ಷನ್ನಿನ ಆಡಿದಂಥ ಮಾತುಗಳು ನೆನಪಿದ್ಬಿಡ್ತವೆ. ಇಂಥ ಪರಿಸ್ಥಿತಿ, ಅದನ್ನು ಹೇಳ್ತಾ ಇದೆ. ಆಪತ್ತಿಗೆ 1ನೇ ದಾರಿ ಅದು. ಇನ್ನು 2ನೇದು, ತನ್ನ ಕೆಲಸ ಮಾಡೋದ್ರಲ್ಲಿ ಪ್ರಯತ್ನವೇ ಇರೋದಿಲ್ಲ. ಇನ್ನೊಬ್ಬರು ನೀನು ಅದನ್ನು ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ, ಅದನ್ನು ಮಾಡ್ಬೋದಿತ್ತು, ಇದನ್ನು ಓದಬಹುದಿತ್ತು, ಇನ್ನೇನೋ ಮಾಡಬಹುದಿತ್ತು, ನಿನ್ನ ಸಾಧನೆಗೆ ಹಂಗೆ ನಾವೇನು ಮಾಡ್ತಾ ಇದ್ದೀವಿ? ಶೂನ್ಯವಾಗಿದೆ. ಹೀಗೆ ಇನ್ನೊಬ್ಬರನ್ನ ಟೀಕೆ ಮಾಡೋದು, ನಮ್ಮ ಕೆಲಸಗಳನ್ನು ಮಾಡದೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರೋದು, ಮತ್ತು ಗುಣಶಾಲಿಗಳಲ್ಲಿ ದ್ವೇಷ ಮಾಡೋದು. ಉತ್ತಮರು ಅಂತಂದರೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ, ಹೇಗಾದರೂ ಅವರಿಗೆ ಕೆಡುಕನ್ನು ಬಯಸ್ತಕ್ಕಂಥದ್ದು, ಅಥವಾ ಗಾಳಿಯ ಸುದ್ದಿ ಹಬ್ಬಿಸ್ಬಿಡ್ತಕ್ಕಂಥದ್ದು ಅವ್ರ ಬಗ್ಗೆ. ಇದೆಯೋ ಇಲ್ವೋ ಆ ವಿಚಾರ. ಪಾಪ ಒಬ್ಬ ವ್ಯಕ್ತಿಯನ್ನು, ಅವನ ಗುಣವನ್ನು ಹಾಳು ಮಾಡಲಿಕ್ಕೆ ಒಂದು ಸಾಕಲ್ಲ, ಎಂಥದೋ ಒಂದು ಗಾಳಿ ಮಾತು. ಹೀಗೆ ಈ ರೀತಿಯಲ್ಲಿ ನಾವು ನಮ್ಮ ಕಾಲವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ. ಇದನ್ನು ಪಕ್ಕಕ್ಕಿಟ್ಟು ಇನ್ನೊಬ್ಬರ ನಿಂದನೆ ಅನ್ನೋದನ್ನು, ಅದರಿಂದ ಏನು ಲಾಭ? ನಮಗೆ ಏನೂ ಲಾಭ ಇಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗೋದ್ರಿಂದ ಹಣ ಬರಲ್ಲ, ಅದರಿಂದ ಆಸ್ತಿ ಬರಲ್ಲ, ಅಂತಸ್ತು ಬರಲ್ಲ, ಇದು ಯಾವುದೂ ಇಲ್ಲ. ಇಂಥ ಯಾವುದೂ ಇಲ್ಲದೆ, ಫಲವಿಲ್ಲದೆ ಇರತಕ್ಕಂಥ ಕೆಲಸಗಳಲ್ಲಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದೀವಿ. ಹೀಗಾಗಿ ಈ ಕಾರ್ಯಗಳನ್ನು ಮಾಡೋದ್ರಿಂದ ಆಪತ್ತಿನ ದಾರಿ ಇದು. ಹೀಗಾಗಿ ಈ ದಾರಿ ಹಿಡ್ಕೊಂಡು, ಇಂಥ ಕೆಲಸಗಳನ್ನು ಹಿಡ್ಕೊಂಡು ನಾವು ಸಾಗಿದ್ರೆ ನಮ್ಮ ಜೀವನದಲ್ಲಿ ನಮಗೆ ಮಹಾ ಆಪತ್ತು ಬರುತ್ತೆ. ಕೊನೆಗೆ ಯಾರೂ ಸೇರೋದಿಲ್ಲ ನಮ್ಮನ್ನು. ಅಯ್ಯೋ ಅವನ ದೂರ ಇದ್ಬಿಡಪ್ಪ ಅಂತ. ಹೀಗಾಗಬಾರ್ದು ಬದುಕು ಅನ್ನೋದನ್ನು ಸೂಚಿಸ್ತಕ್ಕಂಥದ್ದು. ಇದನ್ನು ಬರೀ ಓದಿ ಏನೋ ನಾನು ಹೇಳಿದೆ ಈ ಥರ ಇವತ್ತು ಕೇಳಿ ಮುಗಿಸ್ಕೊಡ್ತಕ್ಕಂಥದ್ದಲ್ಲ. ನಾವು ಅನುಸರಿಸ್ಬೇಕು ಇದನ್ನು. ಇನ್ನೊಬ್ಬರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ನಮ್ಮ ಕೆಲಸದಲ್ಲಿ ನಾವು ಆಸಕ್ತಿ ಮಾಡಿ, ನಾನೇನು ಕೆಲಸ ಮಾಡಬೇಕು, ನಾನೇನು ಮಾತಾಡಬೇಕಾಗಿದೆ, ನಾನೇನು ಅಧ್ಯಯನ ಮಾಡಬೇಕಾಗಿದೆ, ನಾನು ಯಾವ ಕೆಲಸದಲ್ಲಿ ಕೌಶಲ್ಯವನ್ನು ವ್ಯಕ್ತಪಡಿಸಬೇಕಾಗಿದೆ, ಹೇಗೆ ಕಲ್ತ್ಕೋಬೇಕಾಗಿದೆ, ಇದು ಉತ್ತಮರ ಲಕ್ಷಣ. ಇದನ್ನು ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.